ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿಕಸ ಗುರುಜಿ ಮಾಡುವ ನಮಸ್ಕಾರಗಳು. ಸಮಸ್ತ ಕುಲಬಾಂಧವರಿಗೆ SSP ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕೋರುತ್ತಾ ಈ ದಿನ ನಾವು ನಾಳೆಯ ಪಂಚಾಂಗ, ವಿಶೇಷ ದಿನ ಮತ್ತು ದ್ವಾದಶ ರಾಶಿಗಳ ಭವಿಷ್ಯ, ಮೇಷರಾಶಿಯಿಂದ ಮೀನ ರಾಶಿಯವರೆಗೂ. ಏಕೆಂದರೆ ಕೆಲವು ವೈಯಕ್ತಿಕವಾದ ಮೆಸೇಜ್ಗಳನ್ನು ಕಳಿಸಿದ್ದೀರಾ. ಗುರುಗಳೇ, ನಾಳೆಯ ಪಂಚಾಂಗ ರೀತಿಯಲ್ಲಿ ಹೊಸ ರೀತಿಯಲ್ಲಿ ನೀವು ತಿಳಿಸಿಕೊಡಿ, ನಾಳೆಯ ಒಂದು ಆಗು ಹೋಗುಗಳು ಯಾವ ರೀತಿಯಲ್ಲಿ ಇರುತ್ತೆ. ಸೊ ಆ ದಿನದ ಒಂದು ವಿಶೇಷದೊಂದಿಗೆ ಬಂದರೆ ನಮ್ಗೆ ಅನುಕೂಲ ಆಗುತ್ತೆ. ನಾಳೆಯ ವಿಷಯವನ್ನು ಈ ದಿನ ತಿಳಿದುಕೊಳ್ಳುವಂಥದ್ದಾಗುತ್ತೆ. ಏಕೆಂದರೆ ನೀವು ವಾರದ ಭವಿಷ್ಯ, ಮಾಸಿಕ ಭವಿಷ್ಯ ತಿಳಿಸ್ಕೊಡ್ತಾ ಇದ್ರಿ, ಆದರೆ ಇತ್ತೀಚೆಗೆ ನೀವು ದಿನದ ಭವಿಷ್ಯವನ್ನು ತಪ್ಪಿಸಿದ್ದೀರಾ. ದಯವಿಟ್ಟು ಹಾಗೆ ಮಾಡಬೇಡಿ. ಅದನ್ನು ಬೇಕಾದ್ರೆ ನೀವು ಹಿಂದಿನ ದಿನ ಆಯ್ಕೆ ಮಾಡಿಕೊಳ್ಳಿ, ಅನುಕೂಲ ಆಗುತ್ತೆ ನಮಗೆ ಅಂತ ತಿಳಿಸಿದ್ದೀರಾ. ಅವರ ಒಂದು ಕೋರಿಕೆಯ ಮೇರೆಗೆ ಈ ದಿನದಿಂದ ನಾವು ಪುನಃ ನಿತ್ಯ ಪಂಚಾಂಗ, ಭವಿಷ್ಯ ಮತ್ತು ವಿಶೇಷ ದಿನ ಅಂದರೆ ನಾಳೆಯದು ಇದೇ ದಿನ ನಾವು ತಿಳಿಸುವಂಥ ಪ್ರಯತ್ನ ಮಾಡುವಂಥದ್ದಾಗತ್ತೆ. ಇದಕ್ಕೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಅಂತ ಹೇಳ್ತಾ ಬನ್ನಿ. ಹಾಗಾದರೆ ಈ ಒಂದು ನಾಳೆಯ ಪಂಚಾಂಗ, ಭವಿಷ್ಯ ಮತ್ತು ವಿಶೇಷ ದಿನಗಳು ಯಾವ ರೀತಿಯಲ್ಲಿ ಇರುತ್ತೆ ಎಂಬುದನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ ಬನ್ನಿ. ಹಾಗಾದರೆ ನಾಳೆಯ ಪಂಚಾಂಗ ಯಾವ ರೀತಿಯಲ್ಲಿ ಇರುತ್ತೆ ಎಂಬುದನ್ನು ನೋಡೋಣ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಸೊ ನಾಳೆ ನಿಮಗೆ ಪರಾಭವನಾಮ ಸಂವತ್ಸರ, ದಕ್ಷಿಣಾಯನ, ಗ್ರೀಷ್ಮ ಋತು, ಆಷಾಢ ಮಾಸ, ಕೃಷ್ಣ ಪಕ್ಷ, ದ್ವಾದಶಿ ತಿಥಿ ಇದ್ರೂ ತ್ರಯೋದಶಿ ತಿಥಿನೂ ಇದೆ. ದ್ವಾದಶಿ ಒಂದು 7 ಗಂಟೆ ನಂತರವಾಗಿ ಇರುತ್ತೆ. ತದನಂತರ ತ್ರಯೋದಶಿ ತಿಥಿನೂ ಬರುವಂಥದ್ದಾಗುತ್ತೆ. ಈ ಸೋಮವಾರ ಆರಿದ್ರಾ ನಕ್ಷತ್ರ, ವಜ್ರಯೋಗ ಇದೆ, ಗರಜ ಕರ್ಣ ಇದೆ. ಸೊ ಈ ದಿನ ಸೂರ್ಯನ ಉದಯ ಬೆಳಗ್ಗೆ 6 ಗಂಟೆ 10 ನಿಮಿಷ ಇರುತ್ತೆ. ಸೂರ್ಯ ಮುಳುಗುವಂಥದ್ದು 6 ಗಂಟೆ 55 ನಿಮಿಷ. ಇನ್ನು ಈ ದಿನದ ರಾಹು ಕಾಲ ನಿಮಗೆ ಒಂದು 3 ಗಂಟೆಯಿಂದ 4 ಗಂಟೆ 20 ನಿಮಿಷ ಬೆಳಗಿನ ಜಾವ ಇರುತ್ತೆ. ಇನ್ನು ಗೂಳಿ ಕಾಲ ಮಧ್ಯಾಹ್ನ 12ರಿಂದ 1:20 ಇರುತ್ತೆ. ಯಮಗಂಡ ಕಾಲ ಬೆಳಗ್ಗೆ 9ರಿಂದ 10:20 ಇರುತ್ತೆ. ಸೊ ಇದು ಈ ದಿನದ ಒಂದಿಷ್ಟು ನಿಮಗೆ ಪಂಚಾಂಗದ ಸಂಕ್ಷಿಪ್ತ ಮಾಹಿತಿ. ಇನ್ನು ಈ ಒಂದು ದಿನದ ವಿಶೇಷ ಕಡೆಗೆ ಬರೋದಂಥದ್ದಾದರೆ ಈ ದಿನ ಪ್ರದೋಷ ಇದೆ, ಆಷಾಢ ಸೋಮವಾರ. ಸೊ ಕೊನೆಯ ಸೋಮವಾರ, ಆಷಾಢ ಮಾಸದ ಕೊನೆಯ ಸೋಮವಾರ. ಇನ್ನೇನು ಕೆಲವೇ ದಿನಗಳಲ್ಲಿ ಆಷಾಢ ಮಾಸ ಹೋಗುವಂಥದ್ದಾಗುತ್ತೆ. ಮುಂದಿನ ಸೋಮವಾರ ಶ್ರಾವಣ ಸೋಮವಾರ ಬರುವಂಥದ್ದಾಗುತ್ತೆ. ಹಾಗಾಗಿ ಈ ಒಂದು ಸೋಮವಾರ ದಿನ ನಿಮ್ಮ ಆಶಯ ಆಕಾಂಕ್ಷೆಗಳು ಏನಿದೆ ಆ ಶಿವನಿಗೆ ಒಪ್ಪಿಸಿ, ನಿಮ್ಮ ಒಂದು ಏನೆಲ್ಲ ಕೆಲಸ ಕಾರ್ಯಗಳಾಗಬೇಕು, ಯಾವುದೆಲ್ಲ ಕೆಲಸ ಕಾರ್ಯಗಳು ಗಟ್ಟಿಯಾಗಿವೆ, ಯಾವ ಸಮಸ್ಯೆಗಳು ಗಟ್ಟಿಯಾಗಿದೆ ಅದನ್ನು ಶಿವನಿಗೆ ಒಪ್ಪಿಸಿ ಒಂದು ಕ್ಷೀರಾಭಿಷೇಕದ ಸೇವೆ ನಿಮ್ಮ ಹೆಸರಿನಲ್ಲಿ, ನಿಮ್ಮ ಮನೆಯ ಸುತ್ತಮುತ್ತ, ನಿಮ್ಮ ಆಫೀಸಿನ ಸುತ್ತಮುತ್ತ ಇರುವಂಥ ಕ್ಷೇತ್ರಗಳಿಗೆ ಹೋಗಿ ನಮಸ್ಕಾರ ಮಾಡಿ ಒಂದು ಕ್ಷೀರಾಭಿಷೇಕ ಸೇವೆ ಅಥವಾ ಒಂದು ಯಾವುದಾದ್ರೂ ಸೇವೆ ಮಾಡಿಸಿ. ಇದರಿಂದ ಆ ಶಿವನ ಕೃಪೆ ನಿಮಗೆ ಈ ದಿನ ಸಿಗುವಂಥದ್ದಾಗುತ್ತೆ. ಮತ್ತು ಆ ಶಿವನ ಒಂದು ಆಶೀರ್ವಾದದಿಂದ ಆ ಎಲ್ಲ ದಿನ ಶುಭ ಗಳಿಗೆಯಲ್ಲಿ ಪ್ರಾರಂಭವಾಗಿ ಶುಭ ರೀತಿಯಲ್ಲಿ ಮುಗಿಯುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಶಿವನ ದರ್ಶನ ಈ ಒಂದು ಆಷಾಢ ಕೊನೆಯ ಸೋಮವಾರ ನೀವು ಮಾಡಿಕೊಳ್ಳಿ, ಒಳ್ಳೆಯ ರೀತಿಯಲ್ಲಿ ಇರುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಈ ಒಂದು ದಿನ ಪ್ರದೋಷ ಇರೋದರಿಂದ ಸಾಧ್ಯವಾದಷ್ಟು ಶಿವನ ದರ್ಶನ ಮಾಡಿಕೊಳ್ಳಿ, ನಿಮಗೆ ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿ ನೀವು ಕಾಯ್ತಾ ಇರೋದೇ ದ್ವಾದಶ ರಾಶಿಗಳ ಭವಿಷ್ಯ. ಸೊ ಯಾವೆಲ್ಲ ರೀತಿ ಇರುತ್ತೆ ಮೇಷರಾಶಿಯಿಂದ ಮೀನರಾಶಿಯವರಿಗೆ ಒಂದೊಂದಾಗಿ ಈಗ ತಿಳಿದುಕೊಳ್ಳೋಣ ಬನ್ನಿ. ರಾಶಿಗಳಲ್ಲಿ ಮೊದಲನೇ ರಾಶಿಯಾಗಿರತಕ್ಕಂತಹ ಮೇಷರಾಶಿ. ಈ ಮೇಷರಾಶಿಯವರೆಗೆ ಆಗಸ್ಟ್ 10ನೇ ತಾರೀಕು ಸೋಮವಾರ ದಿನ ಯಾವ ರೀತಿಯಲ್ಲಿ ಇರುತ್ತೆ ಅಂತ ನೋಡೋದಾದರೆ ಇಲ್ಲಿ ನಿಮಗೆ ಈ ವಾರ ಈ ದಿನ ವಾರ ಹೇಳಿ ಅಭ್ಯಾಸ ಆಗೋಗ್ಬಿಟ್ಟಿದೆ, ಅನ್ಯಥ ತಪ್ಪು ಭಾವಿಸಬೇಡಿ. ಈ ಒಂದು ದಿನ ನಿಮಗೆ ಹೊಸ ಜವಾಬ್ದಾರಿ ಬರುವಂಥದ್ದಾಗ್ಬೋದು, ಅಥವಾ ನಿಮಗೆ ಕೆಲಸದಲ್ಲಿ ಉತ್ತಮ ಫಲಿತಾಂಶ ಸಿಗುವಂಥದ್ದಾಗ್ಬೋದು, ನಿಮ್ಮ ಒಂದು ನಡಿಗೆ ಎಲ್ಲರಿಗೆ ಮೆಚ್ಚುಗೆ ಆಗುವಂಥದ್ದಾಗ್ಬೋದು. ಮತ್ತು ಹಣದ ವಿಚಾರದಲ್ಲಿ ಮಾತ್ರ ಎಚ್ಚರಿಕೆ ಇರಿ. ಯಾವುದೇ ಒಂದು ಖರ್ಚು ಇರಲಿ, ಆದಾಯ ಬರುವಂಥದ್ದಾಗಿರಲಿ, ಸ್ವಲ್ಪ ವಿಚಾರ ಮಾಡಿ ಮುಂದುವರಿಯೋದು ತುಂಬ ಉತ್ತಮ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಆತುರ ಬೇಡ, ಕೋಪ ಬೇಡ, ಮತ್ತು ಯಾರನ್ನು
ನಾವು ಕೇವಲವಾಗಿ ಮಾತನಾಡೋದು ಬೇಡ. ಸೊ ಇವು ಮೂರನ್ನು ಈ ದಿನ ಎಚ್ಚರಿಕೆಯಿಂದ ಇರಿ ಮತ್ತು ಶಿವನ ದರ್ಶನ ಮಾಡ್ಕೊಂಡು ಬನ್ನಿ, ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಮೇಷರಾಶಿಯವರ ಭವಿಷ್ಯ. ರಾಶಿಗಳಲ್ಲಿ ಎರಡನೇ ರಾಶಿಯಾಗಿರತಕ್ಕಂತಹ ವೃಷಭ ರಾಶಿ. ಈ ವೃಷಭ ರಾಶಿಯವರಿಗೆ ಈ ಒಂದು ಆಗಸ್ಟ್ 10ನೇ ತಾರೀಕು ಸೋಮವಾರದ ಭವಿಷ್ಯ ನೋಡೋದಾದರೆ, ನಿಮಗೆ ಕುಟುಂಬದ ಒಂದು ಸಹಕಾರ ಈ ದಿನ ಸಿಗುವಂಥದ್ದಾಗುತ್ತೆ. ಕುಟುಂಬ ಸದಸ್ಯರ ಒಂದಿಷ್ಟು ಬೆಂಬಲದೊಂದಿಗೆ ಈ ದಿನದ ಕೆಲಸ ಕಾರ್ಯಗಳು ಯಶಸ್ವಿಯಾಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಉದ್ಯೋಗದಲ್ಲಿ ಒಂದಿಷ್ಟು ಲಾಭಗಳು ಉಂಟು, ಸ್ಥಿರತೆ ಉಂಟು. ಅಂದರೆ ಏನೋ ಒಂದು ಗ್ಯಾರಂಟಿ ರೀತಿಯಲ್ಲಿ ಕೆಲಸವನ್ನು ಮಾಡಿ ಬರುವಂಥದ್ದಾಗತ್ತೆ ಅಂತ ಹೇಳ್ಬೋದು. ಅನಗತ್ಯವಾದ ಖರ್ಚುಗಳಿಗೆ ಕಡಿವಾಣ ಆಗ್ತೀರಾ. ಅದರ ಒಂದು ಉಳಿತಾಯ ಆದಾಯವನ್ನು ನೀವು ಇನ್ನೊಂದಕ್ಕೆ ಒಳ್ಳೆಯ ಕಾರ್ಯಕ್ಕೆ ಉಪಯೋಗಿಸುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ದಿನದಲ್ಲಿ ನಿಮ್ಮ ಒಂದು ಡಿಮಾಂಡ್ ಏನಿತ್ತು ಅದನ್ನು ಬದಿಗೆ ಇಟ್ಬಿಡ್ತೀರಾ. ಅಂದರೆ ನಿಮ್ಮದೇ ಆದಂಥ ಒಂದು ಏನೋ ಇತ್ತು, ಅದು ಈಗ ಮಾಡಲು ಸರಿಯಾದ ಸಮಯ ಅಲ್ಲ ಅಂಥೇಳಿ ಅದು ಬದಿಗೆ ಇತ್ತು ಮುಂದುವರಿಸಿಕೊಂಡು ಹೋಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಅಂದರೆ ಈ ದಿನ ಸಾಧ್ಯವಾದಷ್ಟು ನಿಮ್ಮ ಒಂದು ಇತಿಮಿತಿಯಲ್ಲಿ ಇರಲು ಇಷ್ಟಪಡ್ತೀರಾ ಅಂತಲೇ ಹೇಳ್ಬೋದು. ಇದಾಗಿತ್ತು ಈ ದಿನದ ಭವಿಷ್ಯ. ವೃಷಭ ರಾಶಿಯವರು ಈ ದಿನ ಆಷಾಢ ಸೋಮವಾರ, ಹಾಗಾಗಿ ಶಿವನ ದರ್ಶನ ಮಾಡಿಕೊಳ್ಳಿ, ಶಿವನಿಗೆ ಸಾಧ್ಯವಾದಷ್ಟು ಪ್ರದಕ್ಷಿಣೆ ಹಾಕಿ, ಒಳ್ಳೆಯದಾಗುತ್ತೆ. ಶುಭವಾಗಲಿ, ಶುಭಮಸ್ತು, ಶುಭಂ ಭೂಯಾತ್. ರಾಶಿಗಳಲ್ಲಿ ಮೂರನೇ ರಾಶಿಯಾಗಿರತಕ್ಕಂತಹ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ಒಂದು ಸೋಮವಾರದ ಭವಿಷ್ಯ ಅಂತ ನೋಡೋದಾದರೆ, ನಿಮಗೆ ನಿಮ್ಮ ರಾಶಿಯಲ್ಲೇ ಈಗ ಚಂದ್ರನಿದ್ದಾನೆ, ಸೊ ಕುಜನೂ ಇದ್ದಾನೆ. ಸೊ ಇಲ್ಲಿ ಏನಾಗುತ್ತೆ, ಕುಜ ಪ್ಲಸ್ ಚಂದ್ರ ಇರೋದ್ರಿಂದ ಸ್ವಲ್ಪ ಸಮತೋಲನ ಅಂತೀವಿ, ಅದು ಆಗಲಿಕ್ಕೆ ಆಗೋದಿಲ್ಲ. ಅಂದರೆ ಬ್ಯಾಲೆನ್ಸ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಿಮ್ಮ ವಾದಕ್ಕೆ ನೀವೇ ಹೇಳ್ತೀರಾ, ನಾನು ಮಾಡಿದ್ದೇ ಸರಿ, ನಾ ಹೇಳಿದ್ದೇ ಸರಿ, ನನ್ನ ನಡೆದದ್ದೇ ದಾರಿ ಅನ್ನೋ ರೀತಿಯಲ್ಲಿ ಇರ್ತೀರ. ಸೊ ಹಾಗಾಗಿ ಈ ಒಂದು ದಿನ ಸಾಧ್ಯವಾದಷ್ಟು ತರ್ಕಕ್ಕೆ ಇಳಿಲಿಕ್ಕೆ ಹೋಗಬೇಡಿ. ಸೊ ನಾನೇ ಹೇಳಿದ್ದೆ ರೈಟು ರಾಂಗು ಅದು ಬೇಡವೇ ಬೇಡ. ಸೊ ನಿಮ್ಮ ಕೆಲಸ ಏನಿದೆ ಅದನ್ನು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗಿ. ಯಾವುದೇ ರೀತಿಯ ದ್ವಂದ್ವ ನಿರ್ಧಾರಗಳಿಗೆ ತಲೆ ಹಾಕ್ಲಿಕ್ಕೆ ಹೋಗಬೇಡಿ. ಯಾಕೆಂದರೆ ಇಲ್ಲಿ ಚಂದ್ರ ನಿಮಗೆ ಅನುಕೂಲ ಕೆಲವೊಂದು ಮಾಡಿಕೊಡ್ತಾನೆ, ಆದರೆ ಕುಜ ಟೆಂಪ್ ಎಬ್ಬಿಸ್ತಾನೆ. ಅಂದರೆ ಏನಂತೀರ, ನಿಮಗೆ ಒಂಥರ ಅವನು ಪ್ರಚೋದನೆಗೆ ಒಳಪಡಿಸ್ತಾನೆ. ಆ ಒಂದು ಪ್ರಚೋದನೆ ಅಂದರೆ ಕೆಲಸ ಸ್ವಲ್ಪ ಎಡವಟ್ಟಾಗುವಂಥದ್ದಿದೆ. ಹಾಗಾಗಿ ಈ ದಿನ ಸಾಧ್ಯವಾದಷ್ಟು ನೀವು ಕಂಟ್ರೋಲ್ ಮಾಡ್ಕೊಳ್ಳೋದು ತುಂಬ ಉತ್ತಮ ಅಂತಲೇ ಹೇಳ್ಬೋದು. ನಿಮ್ಮ ಮಾತಿನಲ್ಲಿ, ನಿಮ್ಮ ಕಾರ್ಯದಲ್ಲಿ ಮತ್ತು ನಿಮ್ಮ ಯೋಚನೆಯಲ್ಲಿ ಸ್ವಲ್ಪ ನಿಧಾನವಾಗಿ ಹೋಗೋದು ತುಂಬ ಉತ್ತಮ ಅಂತಲೇ ಹೇಳ್ಬೋದು. ಇನ್ನು ಹೊಸ ಹೊಸ ವಿಚಾರದಲ್ಲಿ ಸ್ವಲ್ಪ ಏನು ಆಸಕ್ತಿ ಬೆಳೆಸ್ಕೊಳ್ತಾ ಇದ್ರಲ್ಲ, ಉತ್ತಮ ಇದೆ. ಬಟ್ ಅದನ್ನು ನೀವು ಬೇರೆಯವರಿಗೆ ತೋರಿಸುವ ರೀತಿಯಲ್ಲಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ನಿಮ್ಮ ಒಂದು ಸೀಕ್ರೆಟ್ ಅಲ್ಲೇ ಇರಲಿ ಅಂತಲೇ ಹೇಳ್ಬೋದು. ಇನ್ನು ಆತುರ ನಿರ್ಧಾರ ಈ ದಿನ ಬೇಡ ಅಂತಲೇ ಹೇಳ್ಬೋದು. ಇದಾಗಿತ್ತು ಈ ದಿನದ ಭವಿಷ್ಯ. ಆಷಾಢ ಕೊನೆಯ ಸೋಮವಾರ, ಸಾಧ್ಯವಾದಷ್ಟು ಶಿವನ ಆರಾಧನೆ, ಶಿವನ ದರ್ಶನ ಮಾಡ್ಕೊಳ್ಳಿ. ಸಾಧ್ಯವಾದರೆ ಒಂದು ಶಿವನಿಗೆ ಕ್ಷೀರಾಭಕ ಸೇವೆ ಮಾಡಿಸಿ. ಇದರಿಂದ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ತಳಮಳ ದೂರವಾಗುವಂಥದ್ದಾಗುತ್ತೆ. ಈ ಇಡೀ ದಿನ ನಿಮಗೆ ಶುಭ ರೀತಿಯಲ್ಲಿ ಆಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ, ಶುಭಮಸ್ತು. ರಾಶಿಗಳಲ್ಲಿ 4ನೇ ರಾಶಿಯಾಗಿರತಕ್ಕಂತಹ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ಒಂದು ಸೋಮವಾರದ ಭವಿಷ್ಯ ನೋಡೋದಾದರೆ, ಮನಸ್ಸಿನಲ್ಲಿ ಆತ್ಮವಿಶ್ವಾಸ ಚೆನ್ನಾಗಿ ಬರುವಂಥದ್ದಾಗತ್ತೆ. ನಿಮ್ಮ ರಾಶಿಯಲ್ಲಿರತಕ್ಕಂತಹ ಬುಧ ಮಾತಿನಲ್ಲಿ ಒಂದು ರೀತಿ ಸ್ಮೂತಾಗಿ ಮತ್ತು ಕೆಲವು ಏನಂತೀರ ಕೌಶಲ್ಯ ರೀತಿಯಲ್ಲಿ ಈ ಕಮ್ಯುನಿಕೇಷನ್ ಅಂತೀವಲ್ಲ, ತುಂಬ ಇಂಪ್ರೂವ್ ಆಗುವಂಥದ್ದಾಗತ್ತೆ. ಕೆಲವೊಂದನ್ನು ನೀವು ವಿಚಾರ ಮಾಡಿ ಮಂಥನ ಮಾಡಿ ಮಾತನಾಡುವಂಥದ್ದಾಗತ್ತೆ. ಅಂದರೆ ಆ ಒಂದು ಪದಗಳನ್ನು ಜೋಡಣೆ ಮಾಡುವಂಥದ್ದು ಇರೋದೆಯಲ್ಲ, ತುಂಬ ಶ್ರೇಷ್ಠ ರೀತಿಯಲ್ಲಿ ಇರುವಂಥದ್ದಾಗತ್ತೆ. ಉತ್ತಮ ಬೆಳವಣಿಗೆ ಕೂಡ ಈ ಒಂದು ಮಾತಿನ ನಂತರ ಆಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಆಧ್ಯಾತ್ಮಿಕ ಒಂದು ಕಾರ್ಯ ಚಟುವಟಿಕೆಗಳಲ್ಲಿ ಈ ದಿನ ತೊಡಗಿಕೊಳ್ಳುವಂಥದ್ದಾಗುತ್ತೆ. ಕೆಲವು ಮಠ ಮಾನ್ಯಗಳಲ್ಲಿ ನೀವಾಗೆ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದಾಗತ್ತೆ. ಶಿವನ ದರ್ಶನ ಮಾಡಿಕೊಳ್ಳಿ. ಶಿವನಿಗೆ ಸಾಧ್ಯವಾದರೆ ಕ್ಷೀರಾಭಿಷೇಕ ಸೇವೆ ಮಾಡಿಸಿ. ಈ ಮಾಸದ ಕೊನೆಯ ಸೋಮವಾರ ಆಗಿರೋದರಿಂದ ಈ ಆಷಾಢ ಮಾಸ ನಿಮಗೆ ಅನುಕೂಲ ಮಾಡಿಕೊಳ್ಳಿ ಅಂತಲೇ ಹೇಳ್ಬೋದು. ಶುಭವಾಗಲಿ, ಶುಭಮಸ್ತು, ಶುಭಂ ಭೂಯಾತ್. ಸರ್ವೇ ಜನಃ ಸುಖಿನೋ ಭವಂತು. ಗಳಲ್ಲಿ 5ನೇ ರಾಶಿಯಾಗಿರತಕ್ಕಂತಹ ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನದ ಸೋಮವಾರ ಭವಿಷ್ಯ ನೋಡೋದಾದರೆ, ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಹೊಸ ಅವಕಾಶಗಳು ಸಿಗುವಂಥದ್ದಾಗತ್ತೆ. ಹಿರಿಯರ ಸಲಹೆ ಮತ್ತು ಉಪಯುಕ್ತ ಮಾಹಿತಿ ನಿಮಗೆ ಸಿಗುವಂಥದ್ದಾಗತ್ತೆ. ಮತ್ತು ಆರ್ಥಿಕವಾಗಿ ಸ್ವಲ್ಪ ನಿಮಗೆ ಎಚ್ಚರಿಕೆ ರೀತಿಯಲ್ಲಿ ಈ ವಾರ ಈ ದಿನ ಇರುವಂಥದ್ದಾಗತ್ತೆ. ಅಂದರೆ ಇಲ್ಲಿ ಎಚ್ಚರಿಕೆ ಅಂದರೆ ಖರ್ಚುಗಳು ವಿಪರೀತ ಬಂದ್ಬಿಡುತ್ತೆ. ಸ್ವಲ್ಪ ಮಾಡಬೇಕು ಮಾಡಬಾರ್ದು ಅನ್ನೋ ಒಂದು ಗೊಂದಲಕ್ಕೆ ನೀವು ಈಡಾಗ್ತೀರಾ. ಆದಾಯ ಬರ್ತಾ ಇರುತ್ತೆ, ಬಟ್
ಖರ್ಚುಗಳು ಅದಕ್ಕಿಂತ ಎತ್ತರ ಹಂತಕ್ಕಿರೋದ್ರಿಂದ ಸ್ವಲ್ಪ ಎಲ್ಲೋ ಏನು ಮಾಡಬೇಕು ಅನ್ನೋ ಒಂದು ವಿಚಾರಕ್ಕೆ ಗೊಂದಲಕ್ಕೆ ಈಡಾಗೋಗ್ಬಿಡ್ತೀರಾ. ಇನ್ನು ಕುಟುಂಬದಲ್ಲಿ ಕುಟುಂಬ ಸದಸ್ಯರ ಜವಾಬ್ದಾರಿ ಮತ್ತು ಅವರ ಒಂದು ಸಹಕಾರ ಈ ದಿನ ಚೆನ್ನಾಗಿರುವಂಥದ್ದಾಗತ್ತೆ. ದಾಂಪತ್ಯದಲ್ಲಿ ಇರತಕ್ಕಂತಹ ಒಂದು ಸಣ್ಣ ಪುಟ್ಟ ವ್ಯತ್ಯಾಸ ಸರಿಪಡಿಸಲು ನೀವು ಪ್ರಯತ್ನ ಮಾಡುವಂಥದ್ದಾಗತ್ತೆ. ಈ ದಿನ ಸಾಧ್ಯವಾದಷ್ಟು ಶಿವನ ದರ್ಶನ ಮಾಡ್ಕೊಳ್ಳಿ, ಶಿವನಿಗೆ ಕ್ಷೀರಾಭಿಷೇಕ ಸೇವೆ ಮಾಡಿಸಿ ಮತ್ತು ಶಿವನಿಗೆ ಬಿಲ್ವ ಪತ್ರೆಗಳನ್ನು ಸಮರ್ಪಿಸಿ. ಇದರಿಂದ ನಿಮ್ಮ ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಶುಭವಾಗಲಿ, ಶುಭಮಸ್ತು. ರಾಶಿಗಳಲ್ಲಿ 6ನೇ ರಾಶಿಯಾಗಿರತಕ್ಕಂತಹ ಕನ್ಯಾ ರಾಶಿ. ಈ ಕನ್ಯಾ ರಾಶಿಯವರಿಗೆ ಈ ಒಂದು ದಿನ ಅಂದರೆ ಸೋಮವಾರ ದಿನ ಕನ್ಯಾ ರಾಶಿಯವರಿಗೆ ನಿಮಗೆ ಕೆಲಸದಲ್ಲಿ ಒಂದು ರೀತಿಯಲ್ಲಿ ಬ್ಯುಸಿ ಆಗ್ಬೋದು, ಶೆಡ್ಯೂಲ್ ಜಾಸ್ತಿ ಆಗ್ಬೋದು. ಎಲ್ಲ ಮನೆ ಕುಟುಂಬದ ಕೆಲಸ, ಹೊರಗಡೆ ಕೆಲಸ, ಕಂಪ್ನಿ ಕೆಲಸ, ವ್ಯಾವಹಾರಿಕ ಕೆಲಸ, ಎಲ್ಲ ಕೆಲಸಗಳು ಒಟ್ಟಿಗೆ ಸೋಮವಾರ ಬೇರೆ. ಸೊ ಒತ್ತಡ ಜಾಸ್ತಿ ಇರುತ್ತೆ. ನನ್ನ ಪ್ರಿಯಾರಿಟಿ ಕೊಡು ಅನ್ನೋ ಒಂದು ಒತ್ತಡ ಇದ್ದೇ ಇರುತ್ತೆ. ಕಂಪ್ನಿಯಲ್ಲೂ ಅಷ್ಟೇ, ನಿಮಗೆ ಇವತ್ತು ಕೆಲಸ ಮಾಡಲೇಬೇಕು ಅಂತ ಅವರು ಬೇರೆ ಕಂಡೀಷನ್ಸ್, ಈ ರೀತಿಯೆಲ್ಲ ನಿಮಗೆ ಈ ದಿನ ಸಿಗುವಂಥದ್ದು ಇರುತ್ತೆ. ಮತ್ತು ಅದೇ ರೀತಿಯಾಗಿ ಈ ಒಂದು ದಿನ ಸಾಧ್ಯವಾದಷ್ಟು ನೀವು ಕೆಲಸವನ್ನು ಮುಗಿಸಲು ಪ್ರಯತ್ನ ಮಾಡ್ತೀರಾ. ಏನೇನು ಜವಾಬ್ದಾರಿ ಇದೆ ಅದೆಲ್ಲವನ್ನು ಈ ದಿನ ನೀಟಾಗಿ ಮುಗಿಸಲು ಪ್ರಯತ್ನ ಮಾಡ್ತೀರಾ. ಇನ್ನು ಹಳೆಯ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ತೀರಾ. ಇನ್ನು ಈ ಇಡೀ ದಿನ ಒಳ್ಳೆಯ ರೀತಿಯಲ್ಲಿ ಇರಲು ಪ್ರಯತ್ನ ಮಾಡುವಂಥದ್ದಾಗುತ್ತೆ. ಯಾವುದೇ ಮಾತುಗಳಿಗೆ ಸ್ಪಂದನೆ ಕೊಡದೇ ಇರೋದು ತುಂಬ ಉತ್ತಮ. ನೇರ ಮಾತುಗಳನ್ನು ಕಡಿವಾಣ ಮಾಡ್ಕೊಳ್ಳಿ. ನಿಮ್ಮ ಏನೇ ಮಾತು ಇದ್ರೂ ಕಾರ್ಯದಿಂದ ಉತ್ತರಿಸಿ ಅಂತಲೇ ಹೇಳ್ಬೋದು. ಈ ದಿನ ಸೋಮವಾರ ಇದೆ, ಆಷಾಢ ಮಾಸದ ಕೊನೆಯ ಸೋಮವಾರ. ಸಾಧ್ಯವಾದಷ್ಟು ಶಿವನ ಆರಾಧನೆ, ದರ್ಶನ ಮಾಡಿಕೊಳ್ಳಿ. ಸಾಧ್ಯವಾದರೆ ಕ್ಷೀರಾಭಿಷೇಕ ಸೇವೆ ಮಾಡಿಸಿ. ಇದರಿಂದ ನಿಮ್ಮ ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತೆ ಅಂತಲೇ ಹೇಳಬಹುದು. ಶುಭವಾಗಲಿ, ಶುಭಮಸ್ತು. ರಾಶಿಗಳಲ್ಲಿ 7ನೇ ರಾಶಿಯಾಗಿರತಕ್ಕಂತಹ ತುಲಾ ರಾಶಿ. ಈ ತುಲಾ ರಾಶಿಯವರಿಗೆ ಈ ಸೋಮವಾರದ ಭವಿಷ್ಯ ನೋಡೋದಾದರೆ ಸಂಬಂಧಗಳಲ್ಲಿ ಉತ್ತಮ ಬದಲಾವಣೆ. ಏನೋ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನೋ ಒಂದು ಸ್ವಲ್ಪ ವ್ಯತ್ಯಾಸಗಳಿತ್ತು, ಅದನ್ನೆಲ್ಲ ಬಗೆಹರಿಸಿಕೊಂಡು ಒಂದು ರೀತಿ ಬ್ಯಾಲೆನ್ಸ್ ರೀತಿಯಲ್ಲಿ ಹೋಗುವಂಥದ್ದಾಗುತ್ತೆ. ಈ ದಿನ ಸಹೋದ್ಯೋಗಿಗಳು ಅಂದರೆ ನಿಮ್ಮ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಸಹಕಾರದಿಂದ, ಕೋಆರ್ಡಿನೇಷನ್ ಅಂತೀವಲ್ಲ, ಅದು ಇರುವಂಥದ್ದಾಗುತ್ತೆ. ಆ ದಿನದ ಕೆಲಸವನ್ನು ಅಚ್ಚುಕಟ್ಟಾಗಿ ಎಲ್ಲರ ಜೊತೆ ಸೇರಿ ಮುಗಿಸುವಂಥದ್ದಾಗುತ್ತೆ ಅಂತ ಹೇಳ್ಬೋದು. ಅದರ ಜೊತೆಗೆ ನಾಳಿನ ಒಂದು ಕೆಲಸ ಕಾರ್ಯಕ್ಕೆ ಸಿದ್ಧತೆಯನ್ನು ತುಲಾರಾಶಿಯವರು ಈ ದಿನ ಮಾಡಿಕೊಳ್ಳುವಂಥದ್ದಾಗತ್ತೆ. ಇನ್ನು ಧಾರ್ಮಿಕ ತೀರ್ಥಕ್ಷೇತ್ರಗಳಿಗೆ ಈ ದಿನ ದರ್ಶನ ಮಾಡಿಕೊಳ್ಳುವಂಥದ್ದಾಗತ್ತೆ, ಅಥವಾ ನೀವು ಅಲ್ಲಿಗೆ ಭೇಟಿ ಕೊಡುವಂಥದ್ದಾಗ್ಬೋದು. ಇನ್ನು ಕೆಲವು ಕೆಲಸ ಕಾರ್ಯಗಳಿಗೆ, ಭವಿಷ್ಯತ್ ಕಾಲದ ಕೆಲಸ ಕಾರ್ಯಗಳಿಗೆ ಒಂದು ಸ್ವಲ್ಪ ಯೋಚನೆ ಮಾಡುವಂಥದ್ದಾಗತ್ತೆ, ಅಥವಾ ಸಿದ್ಧತೆ ಅಂತೀವಿ, ಅದಕ್ಕೆ ಈ ದಿನ ನೀವು ಪ್ರಾಶಸ್ತ್ಯ ಕೊಡುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಈ ದಿನ ಆಷಾಢ ಮಾಸದ ಕೊನೆಯ ಸೋಮವಾರ. ಸಾಧ್ಯವಾದಷ್ಟು ಶಿವನ ಆರಾಧನೆ ಮಾಡಿ, ಶಿವನ ಒಂದು ಕ್ಷೇತ್ರಕ್ಕೆ ಹೋಗಿ ಬನ್ನಿ. ಹಾಗೂ ಸಾಧ್ಯವಾದರೆ ಏನಾದರೂ ಒಂದು ಸೇವೆ ಮಾಡಿಸಿ. ಇದರಿಂದ ನಿಮಗೆ ಈ ದಿನ ಶುಭಕರವಾಗಿರುತ್ತೆ ಅಂತಲೇ ಹೇಳ್ಬೋದು. ಶುಭವಾಗಲಿ, ಶುಭಮಸ್ತು. ರಾಶಿಗಳಲ್ಲಿ 8ನೇ ರಾಶಿಯಾಗಿರತಕ್ಕಂತಹ ವೃಶ್ಚಿಕ ರಾಶಿ. ಈ ವೃಶ್ಚಿಕ ರಾಶಿಯವರಿಗೆ ಈ ದಿನದ ಸೋಮವಾರದ ಭವಿಷ್ಯ ಅಂತ ನೋಡೋದಾದರೆ ಹಣಕಾಸಿನ ವಿಷಯದಲ್ಲಿ ಎಚ್ಚರಿಕೆ ಇರಲಿ. ಒಬ್ಬರಿಗೆ ದುಡ್ಡು ಕೊಡಬೇಕಾದ್ರೆ ಸರಿ, ಒಬ್ಬರಿಗೆ ಖರ್ಚು ಮಾಡಬೇಕಾದ್ರೆ ಸರಿ, ಅಥವಾ ನಿಮ್ಮ ವೈಯಕ್ತಿಕ ಖರ್ಚಾದರೂ ಸರಿ, ಏನೇ ಇದ್ದರೂ ಆರ್ಥಿಕವಾಗಿ ಒಂದಲ್ಲ ಎರಡಲ್ಲ 3 ಸತ ಯೋಚನೆ ಮಾಡಿ ಮುಂದುವರಿಯೋದು ತುಂಬ ಉತ್ತಮ. ಯಾವುದೇ ರೀತಿಯ ಸಾಲ ತೆಗೆದುಕೊಳ್ಬೇಕಾದ್ರೂ ವಿಚಾರ ಮಾಡಿ ತಗೊಳ್ಳಿ, ಅಥವಾ ಯಾವುದೇ ರೀತಿ ನೀವು ಸಾಲ ಇನ್ನೊಬ್ಬರಿಗೆ ಕೊಡಬೇಕಾದ್ರೂ ವಿಚಾರ ಮಾಡಿಬಿಟ್ಟು ಕೊಡಿ. ಇಲ್ಲದೇ ಇದ್ದರೆ ನಿಮಗೆ ತೊಂದರೆ ಮುಂದಿನ ದಿನಗಳಲ್ಲಿ ಗೊತ್ತಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಮಾತಿನಲ್ಲಿ ಹಿಡಿತ ಇರಲಿ. ಮಾತು ತುಂಬ ಮುಖ್ಯ. ಸೊ ಈ ಒಂದು ಮಾತಿನಿಂದ ನಿಮ್ಮ ಸಂಬಂಧಗಳು ಹಾಳಾಗ್ಬೋದು. ಅದೇ ರೀತಿಯಾಗಿ ಬ್ಯಾಲೆನ್ಸ್ ಮಾಡಲು ಕಷ್ಟ ಆಗುತ್ತೆ ಮುಂದಿನ ದಿನಗಳಲ್ಲಿ. ಹಾಗಾಗಿ ಮಾತು ಕಡಿಮೆ ಮಾಡಿ, ಕೆಲಸ ಜಾಸ್ತಿ ಮಾಡಿ. ಯಾವುದಕ್ಕೂ ಸ್ಪಂದನೆ ಇಮಿಡಿಯೇಟಿಗೆ ಮಾಡಲು ಹೋಗಬೇಡಿ. ಒಂದು ಸ್ವಲ್ಪ ವಿಚಾರ ಮಾಡಿಬಿಟ್ಟು ಮಾಡೋದು ತುಂಬ ಉತ್ತಮ ಅಂತಲೇ ಹೇಳ್ಬೋದು. ಇನ್ನು ಅನಗತ್ಯವಾದ ವಾದ ವಿವಾದಗಳಿಗೆ ಹೋಗಬೇಡಿ. ಇಳಿಯಲೇಬೇಡಿ. ಅದು ಏನೇ ಇದ್ರೂ ವಿಡ್ರಾ ಮಾಡ್ಕೊಳ್ಬೇಡಿ. ಆಯ್ತಪ್ಪ ಆಮೇಲೆ ಬಂದು ಮಾತಾಡ್ತೀನಿ ಅಂತ ಸುಮ್ಮನೆ ಕಾಲು ಜಾರ್ಕೊಂಡು ಹೋಗ್ಬಿಡಿ. ಇಲ್ದಿದ್ರೆ ಏನಾಗುತ್ತೆ, ಎಲ್ಲರೂ ಸೇರಿ ನಿಮ್ಮನ್ನು ಒಂದು ರೀತಿಯಲ್ಲಿ ಅಟ್ಯಾಕ್ ಮಾಡುವಂಥ ಪ್ರಮೇಯನೂ ಈ ದಿನ ಕಾಣುವಂಥದ್ದು ಇದೆ. ಹಾಗಾಗಿ ವೃಶ್ಚಿಕ ರಾಶಿಯವರು ವಾದ ವಿವಾದಗಳಿಂದ ದೂರ ಇರೋದು ತುಂಬ ಉತ್ತಮ ಅಂತ ಹೇಳ್ಬೋದು. ಈ ದಿನ ಆಷಾಢ ಮಾಸದ ಕೊನೆ ಸೋಮವಾರ ಆಗಿರೋದ್ರಿಂದ ಶಿವನ ಆರಾಧನೆ, ಶಿವನ ದರ್ಶನ ಮಾಡಿಕೊಳ್ಳಿ. ಸಾಧ್ಯವಾದರೆ ಶಿವನಿಗೆ ಯಾವುದಾದ್ರೂ ಒಂದು ಸೇವೆ ಮಾಡಿಸಿ. ಇದರಿಂದ ನಿಮ್ಮ ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಶುಭವಾಗಲಿ, ಶುಭಮಸ್ತು.
ರಾಶಿಗಳಲ್ಲಿ 9ನೇ ರಾಶಿಯಾಗಿರ್ತಕ್ಕಂತಹ ಧನುರ್ ರಾಶಿ. ಈ ಧನುರ್ ರಾಶಿಯವರಿಗೆ ಈ ಸೋಮವಾರದ ಭವಿಷ್ಯ ಅಂತ ನೋಡೋದಾದರೆ ಹೊಸ ಅವಕಾಶಗಳು ನಿಮಗೆ ಸಿಗುವಂಥದ್ದಾಗುತ್ತೆ. ಇವತ್ತು ನಿಮಗೆ ಇಂಟರ್ವ್ಯೂ ಅಂದರೆ ಉದ್ಯೋಗಕ್ಕೆ ಯಾರೆಲ್ಲ ಆಯ್ಕೆ ಆಗಿ ಏನಂತೀರ ಸಂದರ್ಶನಕ್ಕೆ ಹೋಗ್ತಾ ಇದ್ರು ಅವರಿಗೆ ಒಂದು ಶುಭ ವಾರ್ತೆ ಸಿಗುವಂಥದ್ದಾಗುತ್ತೆ. ಈ ಸಂದರ್ಶನ ನಿಮಗೆ ತುಂಬ ಉಪಯುಕ್ತವಾಗಿರುತ್ತೆ, ಫಲದಾಯಕವಾಗಿರುತ್ತೆ ಮತ್ತು ನೀವು ಏನು ಕನಸು ಮಾಡ್ಕೊಂಡಿರ್ತೀರೋ ಅದು ಈಡೇರುವಂತಹ ದಿನ ಈ ದಿನ ಆಗಿರುತ್ತೆ ಅಂತ ಹೇಳ್ಬೋದು. ಇನ್ನು ಈ ಒಂದು ದಿನದ ಯಾರ್ಯಾರ ಜೊತೆ ಮಾತಾಡ್ತಿರೋ ಅವರು ಭವಿಷ್ಯತ್ ಕಾಲದಿಂದ ತುಂಬ ಉತ್ತಮ ರೀತಿಯಲ್ಲಿ ಸಂಬಂಧವನ್ನು ಬೆಳೆಸ್ಕೊಂಡು ಹೋಗುವಂಥದ್ದಾಗುತ್ತೆ. ಅಂದರೆ ಈ ದಿನ ನೀವೇನು ಕಂಪ್ನಿಗೆ ಇಂಟರ್ವ್ಯೂ ಕೊಟ್ಟಿರ್ತೀರೋ ಅದು ಸಕ್ಸಸ್ ಆಗುತ್ತೆ. ನೆಕ್ಸ್ಟ್ ಒಂದು ದಿನದಿಂದ ಅಥವಾ ನೆಕ್ಸ್ಟ್ ವಾರದಿಂದ ನೀವು ಅವರ ಜೊತೆಗೆ ಬಾಂಧವ್ಯ ಅಂತೀವಲ್ಲ ಅದು ಚೆನ್ನಾಗಿ ಮೂಡಿಕೊಂಡು ಬರುವಂಥದ್ದಾಗುತ್ತೆ ಧನುರ್ ರಾಶಿಯವರಿಗೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಪ್ರಯಾಣ ಮಾಡುವಾಗ ಎಚ್ಚರಿಕೆಯಿಂದ ಇರಿ. ಅಂದರೆ ವಾಹನ ನೀವು ಓಡಿಸ್ಬೇಕಾದ್ರೆ ಅಥವಾ ನಡಿಕೊಂಡು ಹೋಗಬೇಕಾದ್ರೆ ಅಥವಾ ಮೆಟ್ಲು ಹತ್ತಬೇಕಾದ್ರೆ ಈ ದಿನ ಸಾಧ್ಯವಾದಷ್ಟು ಎಚ್ಚರಿಕೆಯಿಂದ ಇರೋದು ಧನುರ್ ರಾಶಿಯವರು ಉತ್ತಮ. ಇಲ್ಲದಿದ್ದರೆ ಸಣ್ಣ ಪುಟ್ಟ ಗಾಯಗಳಾಗಬಹುದು. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ನಡೆದಾಡೋದು ಹೋಗೋದು ಮಾಡಿಕೊಳ್ಳಿ ಅಂತಲೇ ಹೇಳ್ಬೋದು. ಈ ದಿನ ಆಷಾಢ ಮಾಸದ ಕೊನೆಯ ಸೋಮವಾರ, ಹಾಗಾಗಿ ಶಿವನ ದರ್ಶನ ಮಾಡ್ಕೊಳ್ಳಿ, ಶಿವನಿಗೆ ಕ್ಷೀರಾಭಿಷೇಕ ಮಾಡಿಸಿ. ಇದರಿಂದ ಸಣ್ಣ ಪುಟ್ಟ ಅಪಘಾತಗಳಾಗಿರ್ಬೋದು, ತೊಂದರೆಗಳಾಗಿರ್ಬೋದು ದೂರವಾಗುತ್ತೆ ಅಂತ. ಶುಭವಾಗಲಿ, ಶುಭಮಸ್ತು. ರಾಶಿಗಳಲ್ಲಿ 10ನೇ ರಾಶಿಯಾಗಿರ್ತಕ್ಕಂತಹ ಮಕರ ರಾಶಿ. ಈ ಮಕರ ರಾಶಿಯವರಿಗೆ ಈ ಸೋಮವಾರದ ಭವಿಷ್ಯ ಅಂತ ನೋಡೋದಾದರೆ ವೃತ್ತಿಯಲ್ಲಿ ಸ್ಥಿರತೆ ಕಂಡು ಬರುವಂಥದ್ದಾಗುತ್ತೆ. ಅಂದರೆ ವೃತ್ತಿಯಲ್ಲಿ ಒಂದು ರೀತಿ ಕ್ವಾಲಿಟಿ ಅಂತೀವಲ್ಲ ಅಥವಾ ಒಂದು ಗ್ಯಾರಂಟಿ ಅಂತೀವಲ್ಲ ಅದು ನಿಮ್ಮಲ್ಲಿ ಸಿಗುವಂಥದ್ದಾಗುತ್ತೆ. ನಿಮ್ಮ ಕೆಲಸ ಕಾರ್ಯ, ನಿಮ್ಮ ಒಂದು ಶ್ರದ್ಧೆ ಎಲ್ಲರಿಗೂ ಮೆಚ್ಚುಗೆ ಆಗುವಂಥದ್ದಾಗುತ್ತೆ. ಈ ದಿನ ಅದನ್ನು ಮುಂದುವರಿಸ್ಕೊಂಡು ಹೋಗುವಂಥದ್ದಾಗುತ್ತೆ. ಅಂದರೆ ನಿನ್ನೆ ಒಂದಿಷ್ಟು ಹಾರ್ಡ್ ವರ್ಕು ಈ ದಿನ ಸ್ಮೂತ್ ಆಗಿರುವಂಥದ್ದಾಗುತ್ತೆ. ನಾಳೆ ಕೆಲಸವನ್ನು ಈ ದಿನ ನೀವು ತೆಗೆದುಕೊಂಡು ಹೋಗುವಂಥದ್ದಾಗುತ್ತೆ. ಇನ್ನು ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ಸರಿಪಡಿಸಿಕೊಂಡು ಅವರಿಗೆ ಸಹಾಯ ಮಾಡುವಂಥದ್ದಾಗುತ್ತೆ. ಇನ್ನು ಸಹೋದರ ಸಹೋದರಿ ಅಥವಾ ಆತ್ಮೀಯರು ಈ ದಿನ ಕಲಿತು ಊಟ ಮಾಡುವಂಥದ್ದು ಇರುತ್ತೆ ಮತ್ತು ಅವರಿಗೆ ಒಂದು ಯೋಗಕ್ಷೇಮದ ವಿಚಾರ ವಿನಿಮಯ ಈ ದಿನ ನಡೆಯುವಂಥದ್ದಾಗುತ್ತೆ. ಆರ್ಥಿಕವಾಗಿ ಸ್ವಲ್ಪ ನಿಮಗೆ ಈ ದಿನ ವಿಚಾರ ಮಾಡುವಂಥಕ್ಕೆ ಇರುತ್ತೆ. ಅಂದರೆ ಅಧಿಕವಾದ ಖರ್ಚುಗಳು ಬಂದಿರುತ್ತೆ. ಇದು ಮಾಡಬೇಕೋ ಬೇಡವೋ ಅನ್ನೋ ಒಂದು ವಿಚಾರಕ್ಕೆ ನೀವು ಬೇರೆಯವರ ಹತ್ರ ಸಹಾಯವನ್ನು ತೆಗೆದುಕೊಂಡು ಹೋಗುವಂಥದ್ದಾಗುತ್ತೆ. ಅದೇ ರೀತಿಯಾಗಿ ಗುರು ಹಿರಿಯರ ಆಶೀರ್ವಾದ ಮತ್ತು ಮಾರ್ಗದರ್ಶನ ಆ ಒಂದು ವಿಷಯಕ್ಕೆ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಆಷಾಢ ಮಾಸದ ಕೊನೆಯ ಸೋಮವಾರ ಆಗಿರೋದ್ರಿಂದ ನೀವು ಸಾಧ್ಯವಾದಷ್ಟು ಶಿವನ ಆರಾಧನೆ, ಶಿವನ ದರ್ಶನ ಮಾಡಿಕೊಳ್ಳಿ, ಯಾವುದಾದ್ರೂ ಒಂದು ಸೇವೆ ಮಾಡಿಸಿ. ಇದರಿಂದ ಶಿವನ ಕೃಪೆ ನಿಮಗೆ ಈ ಒಂದು ದಿನ ಸಿಗುವಂಥದ್ದಾಗುತ್ತೆ. ನಿಮ್ಮ ಕಷ್ಟಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಶುಭವಾಗಲಿ, ಶುಭಮಸ್ತು. ರಾಶಿಗಳಲ್ಲಿ 11ನೇ ರಾಶಿಯಾಗಿರ್ತಕ್ಕಂತಹ ಕುಂಭರಾಶಿ. ಈ ಕುಂಭರಾಶಿಯವರಿಗೆ ಈ ದಿನದ ಭವಿಷ್ಯ, ಸೋಮವಾರದ ಭವಿಷ್ಯ ಅಂತ ನೋಡೋದಾದರೆ ನಿಮಗೆ ಈ ಒಂದು ದಿನ ಹೊಸ ಹೊಸ ಯೋಜನೆಗಳಿಗೆ ಕೈ ಹಾಕ್ತೀರಾ, ಹೊಸ ಹೊಸ ಕ್ಷೇತ್ರಗಳಿಗೆ ಹೋಗುವಂಥ ಪ್ರಯತ್ನ ಆಗುತ್ತೆ. ಸಣ್ಣ ಪುಟ್ಟ ಪ್ರಯಾಣಗಳು ಈ ಒಂದು ದಿನದಲ್ಲಿ ಇರುತ್ತೆ ಮತ್ತು ಒಂದಿಷ್ಟು ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ. ಅಂದರೆ ಈ ದಿನ ನಿಮಗೆ ಸೋಮವಾರ ಬ್ಯುಸಿ ಶೆಡ್ಯೂಲ್ ಆಗೋಗ್ಬಿಟ್ಟಿರುತ್ತೆ. ಅಂದರೆ ವಿರಾಮವಿಲ್ಲದ ದಿನ ಅಂತಲೇ ಹೇಳ್ಬೋದು. ದೈಹಿಕವಾಗಿ ಒತ್ತಡಕ್ಕೆ ಒಳಗಾಗುವಂಥದ್ದಾಗುತ್ತೆ. ಪ್ರಯಾಣದಿಂದ ದೇಹ ಆಯಾಸಗೊಂಡಂತಾಗುತ್ತೆ. ಮಾನಸಿಕವಾಗಿ ಒತ್ತಡಕ್ಕೆ ಸಿಕ್ಕಾಕಿಕೊಳ್ಳುವಂಥದ್ದಾಗುತ್ತೆ. ಕೆಲವು ಕೆಲಸ ಕಾರ್ಯಗಳು ಸುಲಭವಾಗುತ್ತೆ, ಕೆಲವು ಕೆಲಸ ಕಾರ್ಯಗಳು ಗಟ್ಟಿ ರೀತಿಯಲ್ಲಿ ಇರುತ್ತೆ. ಅಂದರೆ ಆಗದೇ ರೀತಿಯಲ್ಲಿ ಒಂದಿಷ್ಟು ಇರುತ್ತೆ. ಕೆಲವು ಮಾತುಗಳಿಂದ ನೋವುಗಳು ಈ ದಿನ ಸಿಗುವಂಥದ್ದು ಇದೆ. ಹಾಗಾಗಿ ಸ್ವಲ್ಪ ಮಾತು ಕಡಿಮೆ ಮಾಡಿ ಕಾರ್ಯಗಳನ್ನು ಜಾಸ್ತಿಯಾಗಿ ಮುಂದುವರಿಸ್ಕೊಂಡು ಹೋಗೋದು ತುಂಬ ಉತ್ತಮ. ಬಟ್ ಸಮ ಪ್ರಮಾಣದಲ್ಲಿ ಸ್ವೀಕಾರ ಇರಲಿ. ಏನೇ ಬಂದರೂ ಅಕ್ಸೆಪ್ಟ್ ಮಾಡಿ, ಆದರೆ ವಾದ ವಿವಾದಗಳಿಗೆ ಮಾತ್ರ ಇಳಿಯಲು ಹೋಗಬೇಡಿ ಕುಂಭರಾಶಿಯವರು ಅಂತಲೇ ಹೇಳ್ಬೋದು. ಈ ದಿನ ಆಷಾಢ ಮಾಸದ ಕೊನೆಯ ಸೋಮವಾರ, ಸಾಧ್ಯವಾದಷ್ಟು ಶಿವನ ದರ್ಶನ ಮಾಡಿಕೊಳ್ಳಿ, ಶಿವನಿಗೆ ಕ್ಷೀರಾಭಿಷೇಕ ಸೇವೆ ಮಾಡಿಸಿ ಮತ್ತು ನಿಮಗೆ ಅನುಕೂಲವಾದ ಕ್ಷೇತ್ರದಲ್ಲಿ ಅನ್ನದಾನದ ಸೇವೆಯಲ್ಲಿ ಪಾಲ್ಗೊಳ್ಳಿ ಅಂತಲೇ ಹೇಳ್ಬೋದು. ಶುಭವಾಗಲಿ, ಶುಭಮಸ್ತು. ರಾಶಿಗಳಲ್ಲಿ ಕೊನೆಯ ರಾಶಿ 12ನೇ ರಾಶಿಯಾಗಿರ್ತಕ್ಕಂತಹ ಮೀನ ರಾಶಿಯವರಿಗೆ ಈ ಸೋಮವಾರದ ಭವಿಷ್ಯ ಅಂತ ನೋಡೋದಾದರೆ ಕುಟುಂಬದಲ್ಲಿ ನಿಮ್ಮ ನಿರ್ವಹಣೆ ಏನು ಎಂಬುದು ಗೊತ್ತಾಗ್ತಾ ಇದೆ. ಅಂದರೆ ನಿಮ್ಮ ಜವಾಬ್ದಾರಿ ಏನು. ಸೊ ಇವನಿಗೆ ಅಥವಾ ಇವಳಿಗೆ ಇನ್ನೂ ಹೆಚ್ಚಿನ ಜವಾಬ್ದಾರಿ ಕೊಟ್ಟರೆ ಸರಿ ಹೋಗ್ತಾಳೆ ಅನ್ನೋ ಒಂದು ಕಾನ್ಸೆಪ್ಟ್ ಅವ್ರದ್ದು ಇರುತ್ತೆ. ಹಾಗಾಗಿ ಈ ಒಂದು ದಿನ ನಿಮಗೆ ಜವಾಬ್ದಾರಿಗಳು
ಜಾಸ್ತಿ ಬರುವಂತಹ ಅವಕಾಶಗಳು ಇದೆ. ಅದನ್ನು ನಿಭಾಯಿಸುವಂತಹ ಶಕ್ತಿ ಆ ಶಿವ ದಯಪಾಲಿಸಲಿ ಅಂತ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಇನ್ನು ಈ ಒಂದು ದಿನದಿಂದ ಧಾರ್ಮಿಕ ಕ್ಷೇತ್ರಗಳಲ್ಲಿ ಅಥವಾ ಧಾರ್ಮಿಕ ಕಾರ್ಯಗಳಲ್ಲಿ ನಿಮ್ಮ ಆಸಕ್ತಿ ಜಾಸ್ತಿ ಆಗುತ್ತೆ. ಅಂದರೆ ದೇವರ ಪುಸ್ತಕಗಳು ಓದೋದು, ಸ್ತೋತ್ರ ಓದೋದು, ಅಥವಾ ದೇವರ ಬಗ್ಗೆ ತಿಳಿದುಕೊಳ್ಳೋದು, ಅಥವಾ ಆ ಗುರುಜಿ ಆ ಸ್ವಾಮೀಜಿ ಬಗ್ಗೆ ತಿಳಿದುಕೊಳ್ಳೋದು, ಅವರಿಗೆ ನಮಸ್ಕಾರ ಮಾಡುವಂಥದ್ದು, ಸಂಸ್ಕಾರ ಒಂದು ರೀತಿಯಲ್ಲಿ ಕಲಿಯುವಂಥ ಹಂತಕ್ಕೆ ಈ ಒಂದು ದಿನದಿಂದ ಪ್ರಾರಂಭ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಆರ್ಥಿಕ ವಿಚಾರದಲ್ಲಿ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳುವಂಥದ್ದಾಗುತ್ತೆ. ಅನಗತ್ಯವಾದ ಖರ್ಚುಗಳು ನನಗೆ ಬೇಡ, ಅದು ಬೇಡ, ಇದು ಬೇಡ, ಅನಗತ್ಯ ವಾದ ವಿವಾದಗಳಂತನೂ ದೂರ ಇರ್ತೀರಾ. ನಿಮ್ಮ ಕೆಲಸ ಏನು, ದೇವರ ಭಕ್ತಿ ಏನು, ದೇವರಿಗೆ ಏನು ಬೇಕಾಗಿದೆ ಅದಕ್ಕೆ ಜಾಸ್ತಿ ಪ್ರಾಶಸ್ತ್ಯವನ್ನು ನೀವು ಈ ದಿನ ಮೀಸಲಿಡುವಂಥದ್ದಾಗುತ್ತೆ ಮೀನರಾಶಿಯವರು ಅಂತಲೇ ಹೇಳ್ಬೋದು. ಸೊ ಮೀನರಾಶಿಯವರಿಗೆ ಒಳ್ಳೆಯದಾಗಲಿ ಅಂತಲೇ ನಾವು ಪ್ರಾರ್ಥನೆ ಮಾಡ್ತೀವಿ. ಅದೇ ರೀತಿ ಆಷಾಢ ಮಾಸದ ಕೊನೆಯ ಸೋಮವಾರ ಆಗಿರೋದ್ರಿಂದ ಸಾಧ್ಯವಾದಷ್ಟು ಶಿವನಿಗೆ ಕ್ಷೀರಾಭಿಷೇಕ ಸೇವೆ ಮಾಡಿಸಿ, ಅನ್ನದಾನ ಸೇವೆ ಮಾಡಿಸಿ, ಇದರಿಂದ ನಿಮ್ಮ ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದಾಗಿತ್ತು ಮೀನರಾಶಿಯವರೇ ಈ ದಿನದ ಸೋಮವಾರದ ಭವಿಷ್ಯ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ಈ ಒಂದು ಸೋಮವಾರ ಆಷಾಢ ಮಾಸದ ಕೊನೆಯ ಸೋಮವಾರ ದ್ವಾದಶ ರಾಶಿಗಳ ಭವಿಷ್ಯ ಇದೇ ರೀತಿಯಲ್ಲಿ ಪ್ರತಿದಿನ ನಾವು ಆಯಾ ದಿನದ ಭವಿಷ್ಯ, ಮುಂದಿನ ಅಂದರೆ ನಾಳೆಯ ಭವಿಷ್ಯ ಈ ದಿನ ಸಾಧ್ಯವಾದಷ್ಟು 6 ಗಂಟೆಗೆ ಸಾಯಂಕಾಲ ತಲುಪಿಸಲು ಪ್ರಯತ್ನ ಮಾಡ್ತೀವಿ. ಸೊ ಈ ಒಂದು ಪದ್ಧತಿ ನಿಮಗಿಷ್ಟ ಆಗಿದ್ದರೆ ಅಥವಾ ಈ ವಿಡಿಯೋ 6 ಗಂಟೆಗೆ ಹಾಕಿದರೆ ಉತ್ತಮ ಅನ್ನೋ ಒಂದು ಅಭಿಪ್ರಾಯ, ಅನಿಸಿಕೆಗಳು ನಿಮಗೇನು ಅನಿಸುತ್ತೆ ಅದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನಾಳಿನ ಭವಿಷ್ಯ ಯಾವ ರೀತಿಯಲ್ಲಿ ನಿಮಗೆ ಇನ್ನೂ ಹೇಳಬೇಕು ಎಂಬುದಾದರೂ ತಿಳಿಸಿ, ಅಥವಾ ಇನ್ನೂ ಏನಾದರೂ ಆ್ಯಡ್ ಮಾಡಬೇಕಾದ್ರೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಯಾಕೆಂದರೆ ನಿಮ್ಮ ಅಭಿಪ್ರಾಯದಿಂದ ಈ ಒಂದು ದಿನದ ಭವಿಷ್ಯ ಅಥವಾ ದಿನದ ಪಂಚಾಂಗ ಮುಂದುವರಿಸ್ಕೊಂಡು ಹೋಗುವಂಥದ್ದಾಗುತ್ತೆ ಅಂತಲೇ ತಿಳಿಸ್ತಾ ಇದ್ದೀವಿ. ಹಾಗಾಗಿ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳು ಈ ಒಂದು ನಾಳೆಯ ದಿನದ ಪಂಚಾಂಗ, ಭವಿಷ್ಯ ಮತ್ತು ವಿಶೇಷ ದಿನಗಳ ಬಗ್ಗೆ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ. ಆ ಶಿವ ಪರಮಾತ್ಮ ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷ್ಯಾಲಯ ವತಿಯಿಂದ ನಿಮಗೆ ಶುಭ ಹಾರೈಕೆಗಳು. ಆ ಶಿವ ನಿಮಗೆ ಎಲ್ಲ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಈ ದಿನ ಒಳ್ಳೆಯ ಶುಭವಾರ್ತೆ ಸಿಗುವಂತೆ, ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಯಶಸ್ವಿಯಾಗುವಂತೆ ಪ್ರೇರೇಪಿಸಲಿ, ಆಶೀರ್ವಾದ ನೀಡಲಿ ಅಂತ ಪ್ರಾರ್ಥಿಸುತ್ತಾ ಶುಭವಾಗಲಿ. ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು.